Good morning students, welcome back to accounting classes. So in the previous class I have started the 11th chapter of accountancy from second book, that is accounts from incomplete records. So ಹಿಂದಿನ ಕ್ಲಾಸಲ್ಲಿ ನಾನು ನಿಮಗೆ ಅಕೌಂಟ್ಸ್ ಫ್ರಮ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಚಾಪ್ಟರ್ನ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅದರಲ್ಲಿ ನಾನು ನಿಮಗೆ ಮೀನಿಂಗನ್ನು ಹೇಳಿದ್ದೇನೆ. ಸೊ ವಾಟ್ ಈಸ್ ಇನ್ಕಂಪ್ಲೀಟ್ ರೆಕಾರ್ಡ್ಸ್ ಅನ್ನೋದನ್ನು ಹೇಳಿದ್ದೇನೆ. ಅದರ ಜೊತೆಗೆ ಒಂದಿಷ್ಟು ಅಡ್ವಾಂಟೇಜಸ್ ಮತ್ತು ಡಿಸ್ಅಡ್ವಾಂಟೇಜಸ್ನ ನಾವು ಪ್ರೀವಿಯಸ್ ಕ್ಲಾಸಲ್ಲಿ ಕಲ್ತಿದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಮೊದಲಿಗೆ ಡಿಫ್ರೆನ್ಸಸ್ ಅನ್ನು ನೋಡ್ತೇವೆ. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಡಿಫ್ರೆನ್ಸಸ್ನ ಮೊದಲಿಗೆ ನೋಡ್ತೇವೆ. ಅದಾದಮೇಲೆ ನಾವು ಒಂದೊಂದೇ ಫಾರ್ಮ್ಯಾಟ್ಗಳನ್ನು ಇಲ್ಲಿ ನೋಡ್ತಾ ಹೋಗೋಣ. ಸೊ ಮೊದಲಿಗೆ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇದರ ಡಿಫ್ರೆನ್ಸಸ್ ಅನ್ನು ನೋಡೋಣ. ಸೊ ಇದನ್ನ ನಿಮಗೆ 2 ಮಾರ್ಕ್ಸ್ ಆರ್ 1 ಮಾರ್ಕ್ಸ್ಗೆ ಇದನ್ನ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇರುತ್ತೆ. ಸೊ ಫಸ್ಟ್ ಒನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಅದರಲ್ಲಿ ಮೊದಲನೇ ಡಿಫ್ರೆನ್ಸ್ ಏನಿದೆ? ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಪ್ರಿಪೇರ್ಡ್ ಅಂಡರ್ ಸಿಂಗಲ್ ಎಂಟ್ರಿ ಸಿಸ್ಟಮ್. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದರೆ ಇಟ್ ಈಸ್ ಜಸ್ಟ್ ಲೈಕ್ ಅ ಬ್ಯಾಲೆನ್ಸ್ ಶೀಟ್. ಸೊ ಇಟ್ ಕಂಟೈನ್ಸ್ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ಆಫ್ ದಿ ಫರ್ಮ್. ಸೊ ಇಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಏನಾಗುತ್ತೆ? So it is prepared under single entry system. So single entry system ಅಂದ್ರೆ incomplete information. So ಇಲ್ಲಿ ಏನಿರುತ್ತೆ, ನಾವು ಪ್ರೋಸೆಸ್ ಅನ್ನ ಫಾಲೋ ಮಾಡೋದಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ಇಲ್ಲಿ ನಾವು ರೆಕಾರ್ಡ್ಸ್ ಅಥವಾ ಇನ್ಫಾರ್ಮೇಶನ್ ಏನಿರುತ್ತೆ, ನಮಗೆ ಇನ್ಕಂಪ್ಲೀಟ್ ಇನ್ಫಾರ್ಮೇಶನ್ ಇರುತ್ತೆ, ಎಸ್ಟಿಮೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅದನ್ನ ಇಟ್ಕೊಂಡು ನಾವೇನ್ ಮಾಡ್ತೀವಿ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಇನ್ನು ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇದನ್ನ ಹೇಗೆ ಪ್ರಿಪೇರ್ ಮಾಡ್ತಾರೆ ಅಂತ ಹೇಳಿದ್ರೆ ಇಟ್ ಈಸ್ ಪ್ರಿಪೇರ್ಡ್ ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಬ್ಯಾಲೆನ್ಸ್ ಶೀಟ್ ಅನ್ನ ನಾವು ಡಬಲ್ ಎಂಟ್ರಿ ಸಿಸ್ಟಮ್ ಅನ್ನ ಫಾಲೋ ಮಾಡ್ಕೊಂಡು ಏನ್ ಮಾಡ್ತೀವಿ, ಅದನ್ನ ಪ್ರಿಪೇರ್ ಮಾಡ್ತೀವಿ. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ನಾವು ಜರ್ನಲ್ಸ್ ಅನ್ನ ಯೂಸ್ ಮಾಡ್ತೀವಿ, ಲೆಡ್ಜರ್ ಅಕೌಂಟ್ಸ್ ಅನ್ನು ಯೂಸ್ ಮಾಡ್ತೀವಿ, ಆನಂತರ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಯೂಸ್ ಮಾಡ್ತೀವಿ. ಅವನ್ನೆಲ್ಲ ಯೂಸ್ ಮಾಡಿಕೊಂಡು ಸೊ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನು ತಗೊಂಡು ನಾವು ಏನು ಮಾಡ್ತೀವಿ, ಬ್ಯಾಲೆನ್ಸ್ ಶೀಟ್ ಅನ್ನ ಇಲ್ಲಿ ಫಾರ್ಮ್ ಮಾಡ್ತೀವಿ. ಸೊ ಇನ್ನು ಸೆಕೆಂಡ್ ಡಿಫ್ರೆನ್ಸ್. ಸೊ ಸೆಕೆಂಡ್ ಡಿಫ್ರೆನ್ಸ್ ಏನಿರುತ್ತೆ, ಲೆಸ್ ರಿಲಯಬಲ್. ಸೊ ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಲ್ಲಿ ಏನಾಗುತ್ತೆ, ಅದು ಸಿಂಗಲ್ ಎಂಟ್ರಿ ಸಿಸ್ಟಮ್ ಅಂತ ಹೇಳಿದ್ರೆ ಇನ್ಫಾರ್ಮೇಶನ್ ಇನ್ಕಂಪ್ಲೀಟ್ ಆಗಿರುತ್ತೆ. ಸೊ ದ್ಯಾಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ಎಸ್ಟಿಮೇಟೆಡ್ ಇನ್ಫಾರ್ಮೇಶನ್ ಇರುತ್ತೆ. ಸೊ ಅವರು ಏನು ಗೊತ್ತಿರುತ್ತೆ ಆ ಇನ್ಫಾರ್ಮೇಶನ್ ಏನು ಮಾಡಿರ್ತಾರೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಅವರು ಫಿಲ್ ಮಾಡಿರ್ತಾರೆ. ಸೊ ಅದನ್ನು ಹಾಕಿರ್ತಾರೆ. ಸೊ ಇಲ್ಲಿ ಏನಾಗುತ್ತೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಟ್ ಈಸ್ ಲೆಸ್ ರಿಲಯಬಲ್. ಸೊ ಅದನ್ನ ನಾವು ಪೂರ್ತಿಯಾಗಿ ನಂಬೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಸೊ ಇಟ್ ಈಸ್ ಲೆಸ್ ಡಿಪೆಂಡೆಂಟ್ ಅಂತ ನಾವು ಕೂಡ ಹೇಳ್ಬೋದು. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಏನಾಗಿರುತ್ತೆ, ಲೆಸ್ ರಿಲಯಬಲ್ ಇರುತ್ತೆ. ಸೊ ಅದನ್ನು ನಾವು ಜಾಸ್ತಿ ಅಕ್ಯುರೇಟ್ ಇದೆ ಅಂತ ನಾವು ಅದನ್ನು ನಂಬೋದಿಲ್ಲ. ಇನ್ನು ಬ್ಯಾಲೆನ್ಸ್ ಶೀಟ್ಗೆ ಬಂದರೆ ಇಟ್ ಈಸ್ ಮೋರ್ ರಿಲಯಬಲ್. ಸೊ ಬ್ಯಾಲೆನ್ಸ್ ಶೀಟ್ ಏನಿರುತ್ತೆ, ವೆರಿ ಅಕ್ಯುರೇಟ್ ಇರುತ್ತೆ. ಸೊ ಇಟ್ ಈಸ್ ಮೋರ್ ರಿಲಯಬಲ್. ಯಾಕೆ ಅಂತ ಹೇಳಿದ್ರೆ ನಾವು ಪ್ರಿನ್ಸಿಪಲ್ಸ್ಗಳನ್ನ, ಎಲ್ಲ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ಗಳನ್ನ ಫಾಲೋ ಮಾಡ್ತಾ ಬಂದಿರ್ತೀವಿ. ಪ್ರೋಸೆಸ್ ವೈಸ್ ನಾವು ಏನು ಮಾಡ್ತಿರ್ತೀವಿ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡಿರ್ತೀವಿ. ಸೊ ಹಾಗಾಗಿ ಏನಾಗುತ್ತೆ, ಇದು ಇಟ್ ಈಸ್ ಮೋರ್ ರಿಲಯಬಲ್. ಇದನ್ನು ನಾವೇನು ಮಾಡ್ಬೋದು, ಈ ಇನ್ಫಾರ್ಮೇಶನ್ ಅನ್ನು ನಾವೇನು ಮಾಡ್ಬೋದು, ಇದರ ಮೇಲೆ ನಾವು ಡಿಪೆಂಡ್ ಕೂಡ ಆಗ್ಬೋದು. ಸೊ ಥರ್ಡ್ ಒನ್, ಒಮಿಷನ್ ಆಫ್ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಕೆನಾಟ್ ಬಿ ಈಸಿಲಿ ಡಿಸ್ಕವರ್ಡ್. ಸೊ ಸಿಂಗಲ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಒಮಿಷನ್ಸ್ ಅಂದ್ರೆ ಮಿಸ್ಟೇಕ್ಸ್. ಸೊ ಮಿಸ್ಟೇಕ್ಸ್ಗಳು ಏನಿರ್ತವೆ, ಸೊ ಅದನ್ನ ನಾವೇನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ, ಈಸಿಲಿ ಡಿಸ್ಕವರ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದ್ರೆ ಇದೇನು, ಎಸ್ಟಿಮೇಟೆಡ್ ಬ್ಯಾಲೆನ್ಸ್ ಶೀಟ್. ಸೊ ಎಸ್ಟಿಮೇಟೆಡ್ ಇರೋದ್ರಿಂದ ಏನಾಗುತ್ತೆ, ಅಲ್ಲಿ ನಾವು ಏನು ಮಾಡೋಕ್ಕಾಗೋದಿಲ್ಲ. ಏನಾದರೂ ಮಿಸ್ಟೇಕ್ಸ್ಗಳು ಆದರೆ, ನಮ್ಮ ಅಸೆಟ್ಸ್ ಮತ್ತು ಲಯಬಿಲಿಟೀಸ್ ಅಲ್ಲಿ ಏನಾದರೂ ಮಿಸ್ಟೇಕ್ಸ್ಗಳು ಆದರೆ ನಾವು ಏನು ಮಾಡೋದಕ್ಕಾಗೋದಿಲ್ಲ, ಅದನ್ನು ಈಸಿಲಿ ರೆಕ್ಟಿಫೈ ಮಾಡೋದಕ್ಕೆ, ಮಿಸ್ಟೇಕ್ಸ್ಗಳನ್ನು ನಾವು ನೋಡೋದಕ್ಕೆ, ಡಿಸ್ಕವರ್ ಮಾಡೋದಕ್ಕೆ ನಮಗೆ ಅಸಾಧ್ಯ ಅಂತ ಹೇಳ್ತಾರೆ. ಸೊ ಇನ್ನು ಬ್ಯಾಲೆನ್ಸ್ ಶೀಟ್ಗೆ ಬಂದಾಗ ಒಮಿಷನ್ಸ್ ಕ್ಯಾನ್ ಬಿ ಈಸಿಲಿ ಡಿಸ್ಕವರ್ಡ್. ಸೊ ಒಮಿಷನ್ಸ್ ಅಂದರೆ ಮಿಸ್ಟೇಕ್ಸ್ ಅಂತ ಹೇಳಿದ್ದೀನಿ. ಸೊ ಮಿಸ್ಟೇಕ್ಸ್ಗಳನ್ನು, ಬ್ಯಾಲೆನ್ಸ್ ಶೀಟಲ್ಲಿ ಆಗೋ ಮಿಸ್ಟೇಕ್ಸ್ಗಳನ್ನು ನಾವೇನು ಮಾಡ್ಬೋದು, ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಎಲ್ಲಿ, ಯಾಕೆ ಅಂತ ಹೇಳಿದ್ರೆ ನಾವು ಬ್ಯಾಲೆನ್ಸ್ ಶೀಟಲ್ಲಿ ಅದನ್ನು ಐಡೆಂಟಿಫೈ ಮಾಡ್ಬೋದು. ಯಾಕೆ ಅಂತ ಹೇಳಿದ್ರೆ ನಾವು ಅಲ್ಲಿ ಏನು ಮಾಡ್ತೀವಿ, ಇಟ್ ಈಸ್ ಪ್ರಿಪೇರ್ಡ್ ಅಂಡರ್ ಡಬಲ್ ಎಂಟ್ರಿ ಸಿಸ್ಟಮ್. ಸೊ ಡಬಲ್ ಎಂಟ್ರಿ ಸಿಸ್ಟಮ್ ಅಂದರೆ ಜರ್ನಲ್ ಎಂಟ್ರೀಸ್, ಲೆಡ್ಜರ್ ಎಂಟ್ರೀಸ್, ಟ್ರಯಲ್ ಬ್ಯಾಲೆನ್ಸ್, ಆ ನಂತರ ನಾವು ಬ್ಯಾಲೆನ್ಸ್ ಶೀಟನ್ನು ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ ಯಾವುದೇ ಒಂದು ಮಿಸ್ಟೇಕ್ ಆದರೂ ಕೂಡ ನಮ್ಗೆ ಏನಾಗುತ್ತೆ, ಈಸಿಲಿ ನಾವು ಅದನ್ನು ಏನು ಮಾಡ್ಬೋದು, ಡಿಸ್ಕವರ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಇವಿಷ್ಟು ಏನಾಗಿದೆ ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ, ತುಂಬ ಈಸಿ ಇದೆ. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂದರೆ ಏನು, ಇಟ್ ಈಸ್ ಜಸ್ಟ್ ಲೈಕ್ ಅ ಬ್ಯಾಲೆನ್ಸ್ ಶೀಟ್. ಅದರಲ್ಲೂ ಕೂಡ ಏನಿರುತ್ತೆ, ಲಯಬಿಲಿಟೀಸ್ ಮತ್ತು ಅಸೆಟ್ಸ್ ಇರುತ್ತೆ.
ಸೊ ಆದರೆ ಏನಾಗುತ್ತೆ, ಇದು ಎಸ್ಟಿಮೇಟೆಡ್ ಇನ್ಫಾರ್ಮೇಷನ್ ಇರುತ್ತೆ. ಸೊ ಓನರ್ಗೆ ಅಥವಾ ಯಾರು ಪ್ರಿಪೇರ್ ಮಾಡ್ತಾ ಇರ್ತಾರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಸೊ ಅವರಿಗೆ ಇನ್ಫಾರ್ಮೇಷನ್ ಇರುತ್ತೆ, ಅದನ್ನು ಮಾತ್ರ ಏನು ಮಾಡ್ತಾರೆ, ಅವರು ರೆಕಾರ್ಡ್ ಮಾಡ್ತಾರೆ. ಆದರೆ ಬ್ಯಾಲೆನ್ಸ್ ಶೀಟಲ್ಲಿ ಏನಾಗುತ್ತೆ, ಅಕ್ಯುರೇಟ್ ಇನ್ಫಾರ್ಮೇಷನ್ನ ಏನು ಮಾಡ್ತಾರೆ, ಅಲ್ಲಿ ರೆಕಾರ್ಡ್ ಇಟ್ಕೊಂಡು ಏನು ಮಾಡ್ತಾರೆ, ಬ್ಯಾಲೆನ್ಸ್ ಶೀಟನ್ನು ಪ್ರಿಪೇರ್ ಮಾಡ್ತಾರೆ. ಸೊ ಇದಿಷ್ಟು ಡಿಫ್ರೆನ್ಸಸ್ ಬಿಟ್ವೀನ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮತ್ತು ಬ್ಯಾಲೆನ್ಸ್ ಶೀಟ್. ಸೊ ಇನ್ನು ನೆಕ್ಸ್ಟ್ ಟಾಪಿಕ್ಗೆ ಹೋಗಬೇಕಾದ್ರೆ, ಸೊ ನಾವೇನು ಮಾಡ್ತೀವಿ, ಒಂದು 3 ಸ್ಟೇಟ್ಮೆಂಟ್ಗಳನ್ನು ನಾವು ಈ ಚಾಪ್ಟರ್ ಅಲ್ಲಿ ಕಲಿತೇವೆ. ಸೊ 3 ಸ್ಟೇಟ್ಮೆಂಟ್ಗಳನ್ನು ನಾವು ಇಲ್ಲಿ ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ ಬರೆದಿದ್ದೇನೆ ಅವನ್ನ. ಸೊ ಫಸ್ಟ್ ಒನ್ ಏನಿದೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಇದೆ. ಸೊ ಮೊದಲಿಗೆ ನಾವೇನು ಮಾಡ್ತೇವೆ, ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಏನು ಮಾಡ್ತೇವೆ, ಪ್ರಿಪೇರ್ ಮಾಡ್ತೇವೆ. ಸೆಕೆಂಡ್ ಒನ್ ಏನಿದೆ, ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಇದೆ. ಸೊ ಪ್ರಾಫಿಟ್ ಆರ್ ಲಾಸ್, ಸೊ ವೆದರ್ ದ ಕಂಪನಿ ಇಸ್ ಅರ್ನಿಂಗ್ ಪ್ರಾಫಿಟ್ ಆರ್ ದೇ ಆರ್ ಇನ್ಕರಿಂಗ್ ಲಾಸಸ್ ಅನ್ನೋದನ್ನ ಏನು ಮಾಡ್ತೀವಿ ನಾವು ಇಲ್ಲಿ ಈ ಸ್ಟೇಟ್ಮೆಂಟ್ ಅಲ್ಲಿ ನೋಡ್ತೇವೆ. ಸೊ ಥರ್ಡ್ ಒನ್, ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಹೇಳಿದ್ರೆ, ಸೊ ಈ ಫಸ್ಟ್ ಸ್ಟೇಟ್ಮೆಂಟ್ ಏನಿರುತ್ತೆ ಅದರ ರಿವೈಸ್ಡ್ ವರ್ಷನ್. ಸೊ ಒಂದಿಷ್ಟು ಎಸೆಟ್ಸ್ಗಳು ಜಾಸ್ತಿ ಆಗಿರ್ತವೆ, ಕಡಿಮೆ ಆಗಿರ್ತವೆ, ಲಯಬಿಲಿಟೀಸ್ ಜಾಸ್ತಿ ಆಗಿರುತ್ತೆ, ಕಡಿಮೆ ಆಗಿರುತ್ತೆ, ಡಿಕ್ರೀಸ್ ಆಗಿರುತ್ತೆ. ಸೊ ಅಂಥವೆಲ್ಲ ರೆಕಾರ್ಡ್ಸ್ಗಳನ್ನ, ಟ್ರಾನ್ಸಾಕ್ಷನ್ಸ್ಗಳನ್ನ ನಾವೇನು ಮಾಡ್ತೀವಿ, ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಏನು ಮಾಡ್ತೀವಿ, ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಈಗ ನಾನು ಏನು ಮಾಡ್ತೇನೆ, ಒಂದೊಂದೇ ಸ್ಟೇಟ್ಮೆಂಟ್ಗಳನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ. ಇದು ನಿಮಗೆ ಟೆಕ್ಸ್ಟ್ ಬುಕ್ ಅಲ್ಲಿ ಕೂಡ ಇದೆ. ಸೊ ನಿಮಗೆ ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತ ಹೇಳಿದ್ರೆ ನೀವು ಇದನ್ನ ರೆಫರ್ ಮಾಡಬಹುದು. ಸೊ ಇಲ್ಲಿ ಫಾರ್ಮ್ಯಾಟ್ ಅನ್ನ ನಾನು ಆಲ್ರೆಡಿ ಬರೆದುಬಿಟ್ಟಿದ್ದೇನೆ. ಸೊ ಮೇಲೆ ಹೆಡ್ಡಿಂಗ್ ಅನ್ನ ಬರೆದಿದ್ದೇನೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಅನ್ನ ಮಾಡ್ತಾ ಇದ್ದೇನೆ. ಸೊ ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ ಡೇಟ್ ಕೊಟ್ಟಿರ್ತಾರೆ ನಿಮಗೆ. ಸೊ ಯಾವ ಡೇಟಿಗೆ ನಾವು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಪ್ರಿಪೇರ್ ಮಾಡಬೇಕು ಆ ಡೇಟ್ ಕೊಟ್ಟಿರ್ತಾರೆ. ಸೊ ಆ ಡೇಟ್ ಅನ್ನ ನೀವು ಏನು ಮಾಡಬೇಕು, ಈ ತರ ಹೆಡ್ಡಿಂಗ್ ಬರೆದು ನೀವು ಏನು ಮಾಡಬೇಕು, ಅದನ್ನ ಬರೀಬೇಕು. ಸೊ ಇಲ್ಲಿ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ ಅಂತ ಬರೆದು, ಸೊ ಯಾವ ಡೇಟ್ ಇರುತ್ತೆ, ಫಾರ್ ಎಕ್ಸಾಂಪಲ್ 31st ಡಿಸೆಂಬರ್ ಇರುತ್ತೆ ಅಥವಾ ನಿಮಗೆ 31st ಮಾರ್ಚ್. ಸೊ 31st ಡಿಸೆಂಬರ್ ಇದ್ರೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಆಸ್ ಆನ್ 31st ಡಿಸೆಂಬರ್ 2000 ಸಮಥಿಂಗ್. ಸೊ ಎಷ್ಟು ಇರುತ್ತೆ ಆ ಡೇಟ್ ಬರೀಬೇಕು. ಅಥವಾ ನೀವೇನು ಮಾಡಬೇಕು, 31st ಮಾರ್ಚ್ ಅಂತ ಬರೆದು ಯಾವ ಇಯರ್ ಇರುತ್ತೆ ಆ ಇಯರ್ನ ನಿಮ್ಮಲ್ಲಿ ಮೆನ್ಷನ್ ಮಾಡಬೇಕು. ಸೊ ಇನ್ನು ಫಾರ್ಮ್ಯಾಟ್ಗೆ ಬಂದಾಗ, ಸೊ ಫಾರ್ಮ್ಯಾಟ್ ಅಲ್ಲಿ ಏನಾಗುತ್ತೆ, ಜಾಸ್ತಿ ಚೇಂಜಸ್ ಇರೋದಿಲ್ಲ. ಸೊ ಬ್ಯಾಲೆನ್ಸ್ ಶೀಟ್ ಯಾವ ತರ ಪ್ರಿಪೇರ್ ಮಾಡ್ತೀರಿ ಅದೇ ತರ ಇದು ಕೂಡ ಇರುತ್ತೆ ನಿಮಗೆ. ಸೊ ಇಲ್ಲಿ ಲಯಬಿಲಿಟೀಸ್ ಏನಿರುತ್ತೆ, ಲೆಫ್ಟ್ ಹ್ಯಾಂಡ್ ಸೈಡ್ ಇರುತ್ತೆ. ಸೊ ಅದಕ್ಕೆ 2 ಅಮೌಂಟ್ ಕಾಲಮ್ ಇದೆ, ಒಂದು ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಕಾಲಮ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟ್ ಕಾಲಮ್. ಸೊ ಇದನ್ನ ನೀವು ಹಾಕ್ಬೇಕಂತಿಲ್ಲ. ಸೊ ಏನಾಗುತ್ತೆ ಅಂತ ಹೇಳಿದ್ರೆ, ಬೇಸ್ಡ್ ಆನ್ ಇನ್ಫಾರ್ಮೇಶನ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್ಸ್. ಸೊ ಏನ್ ಮಾಡ್ಬೇಕು, ನೀವು ಇಲ್ಲಿ ಕಾಲಮ್ಸ್ ಗಳನ್ನ ಇಲ್ಲಿ ಪ್ರಿಪೇರ್ ಮಾಡಬೇಕು. ಸೊ ಇಲ್ಲಿ 2 ತರದ ಬ್ಯಾಲೆನ್ಸ್ ಬರುತ್ತೆ. ಬ್ಯಾಲೆನ್ಸಸ್ ಗಳಲ್ಲಿ 2 ತರ ಬರುತ್ತೆ. ಒಂದು ಓಪನಿಂಗ್ ಬ್ಯಾಲೆನ್ಸ್, ಒಂದು ಓಪನಿಂಗ್ ಬ್ಯಾಲೆನ್ಸ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್. ಒಂದು ಓಪನಿಂಗ್ ಬ್ಯಾಲೆನ್ಸ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್. ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಇಟ್ ಮೇ ಬಿ 1st ಜನವರಿ ಆರ್ 1st ಏಪ್ರಿಲ್. ಸೊ 1st ಜನವರಿ ಆಗಿರ್ಬೋದು ಅಥವಾ 1st ಏಪ್ರಿಲ್ ಆದರೂ ಆಗಿರ್ಬೋದು. ಸೊ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ ಇರುತ್ತೆ, ಬಿಸ್ನೆಸ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡ್ತೀವಿ ಅವಾಗ ಏನಿರುತ್ತೆ, ನಮಗೆ ಓಪನಿಂಗ್ ಬ್ಯಾಲೆನ್ಸ್ ಇರುತ್ತೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳಿದ್ರೆ ಅದರ ಅಪೋಸಿಟ್ ಇರುತ್ತೆ. ಬಿಸ್ನೆಸ್ ಅನ್ನ ಯಾವಾಗ ಕ್ಲೋಸ್ ಮಾಡ್ತೀವಿ ಅವಾಗ ನಾವೇನ್ ಮಾಡ್ತೀವಿ, ಅದನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಇಲ್ಲಿ ಕನ್ಸಿಡರ್ ಮಾಡ್ತೇವೆ. ಸೊ ಈಗ ನಿಮಗೆ ಏನ್ ಮಾಡ್ತೀವಿ, ಬೇಸ್ಡ್ ಆನ್ ಇನ್ಫಾರ್ಮೇಶನ್ ದೇ ಹ್ಯಾವ್ ಗಿವನ್ ಇನ್ ದ ಪ್ರಾಬ್ಲಮ್ಸ್. ಸೊ ಪ್ರಾಬ್ಲಮ್ ಅಲ್ಲಿ ಯಾವ ತರ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ, ಬೇಸ್ಡ್ ಆನ್ ದ್ಯಾಟ್ ನೀವು ಏನ್ ಮಾಡಬೇಕು, ಇಲ್ಲಿ ಅಮೌಂಟ್ಸ್ ಕಾಲಮ್ ಅನ್ನು ಪ್ರಿಪೇರ್ ಮಾಡಿ. ಇನ್ ಕೇಸ್ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿರಲಿಲ್ಲ ಅಂತ ಹೇಳಿದ್ರೆ, ಬರೀ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಅಷ್ಟೇ ಕೊಟ್ಟಿದ್ರು ಅಂತಂದ್ರೆ ನೀವೇನ್ ಮಾಡಬೇಕು, ಅವಾಗ ಒಂದೇ ಅಮೌಂಟ್ ಕಾಲಮ್ ಅನ್ನು ಬರ್ಕೊಳ್ಬೇಕು. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಇರುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಇಲ್ಲಿ ಬರ್ಕೊಂಡು ಬಿಡಬೇಕು. ಸೊ ಈ ತರ ಹಾಗೆ ಮಾಡಬೇಕು. ಸೊ ಅಸೆಟ್ಸ್ ಇದಾವೆ, ಅಸೆಟ್ಸ್ ಆನ್ ದ ರೈಟ್ ಹ್ಯಾಂಡ್ ಸೈಡ್. ಸೊ ಇಲ್ಲೂ ಕೂಡ 2 ಕಾಲಮ್ ಇದೆ. ಸೊ ಇದು ನಿಮಗೆ ಎಕ್ಸಾಂಪಲ್ ತೋರಿಸೋದಕ್ಕೆ ನಾನು ಏನು ಮಾಡಿದ್ದೀನಿ, 2 ಕಾಲಮ್ ಅನ್ನು ತಗೊಂಡಿದ್ದೀನಿ. ಸೊ ಈ ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ಇನ್ನು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಈ ಸ್ಟೇಟ್ಮೆಂಟ್ ಏನಿದೆ, ಸೊ ಇದನ್ನ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದರ ಮೇನ್ ರೀಸನ್ ಟು ಫೈಂಡ್ ಔಟ್ ದ ಕ್ಯಾಪಿಟಲ್ contributed, to find out the capital contributed. So statement of affairs ಅನ್ನು ಯಾಕೆ ಪ್ರಿಪೇರ್ ಮಾಡ್ತೀವಿ ನಾವು, ಸೊ ಒಂದೇ ಉದ್ದೇಶ ಇರುತ್ತೆ. ಸೊ ಏನಿರುತ್ತೆ, ಟು ಫೈಂಡ್ ಔಟ್ ದ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್. ಸೊ ಎಷ್ಟು ಕ್ಯಾಪಿಟಲ್, ಎಷ್ಟು ಬಂಡವಾಳವನ್ನ ಹಾಕಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಈ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ನಿಮಗೆ 1 ಮಾರ್ಕ್ಸ್ ಕೇಳಿದ್ರೆ ಈ ತರ ಕೇಳಬಹುದು. ಸೊ ವೈ ದ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಇಸ್ ಪ್ರಿಪೇರ್ಡ್ ಅಂತ ಕೇಳಿದ್ರೆ ನೀವೇನು ಬರೀಬೇಕು, ಟು ಫೈಂಡ್ ಔಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್ ಬೈ ದಿ ಓನರ್ ಅಂತ ಬರೀಬೇಕು. ಸೊ ಇನ್ನು
ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಗೆ ಬಂದಾಗ ಸೊ ಅಸೆಟ್ ಸೈಡ್ ನಿಮಗೆ ಒಂದಿಷ್ಟು ಐಟಮ್ಸ್ ಗಳು ಬರ್ತವೆ, ಲಯಬಿಲಿಟಿ ಸೈಡ್ ಒಂದಿಷ್ಟು ಐಟಮ್ಸ್ ಗಳು ಬರ್ತವೆ. ಈಗಾಗಲೇ ನೀವು ಅವನ್ನ ಕಲ್ತಿದ್ದೀರಿ ಟ್ರಯಲ್ ಬ್ಯಾಲೆನ್ಸ್ ಚಾಪ್ಟರ್ ಅಲ್ಲಿ. ಸೊ ಅಸೆಟ್ ಸೈಡ್ ಕ್ಯಾಶ್ ಇನ್ ಹ್ಯಾಂಡ್ ಅಂತ ಬರುತ್ತೆ, ಕ್ಯಾಶ್ ಆಫ್ ಬ್ಯಾಂಕ್ ಬರುತ್ತೆ, ಬಿಲ್ಸ್ ರಿಸೀವಬಲ್, ಸನ್ರಿ ಡೆಟರ್ಸ್, ಲ್ಯಾಂಡ್ ಅಂಡ್ ಮಿಷನರಿ, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್, ಫರ್ನಿಚರ್, ಮೋಟಾರ್ ಕಾರ್, ಪೇಟೆಂಟ್ಸ್, ಪ್ರೀಪೇಡ್ ಎಕ್ಸ್ಪೆನ್ಸಸ್, ಅಡ್ವಾನ್ಸ್ ಆಗಿ ಏನಾದರೂ ದುಡ್ಡು ಕೊಟ್ಟಿದ್ರೆ ಸೊ ಅದು ಅಸೆಟ್ ಆಗುತ್ತೆ. ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್, ಏನಾದರೂ ದುಡ್ಡು ಬರೋದಾಗಿದ್ರೆ ಅದು ಕೂಡ ಏನಾಗುತ್ತೆ ನಿಮಗೆ ಅಸೆಟ್ಸ್ ಅಲ್ಲಿ ಬರುತ್ತೆ. ಸೊ ಇಲ್ಲಿ ಎರಡು ಕಾಲಮ್ ಏನಿದಾವೆ, ಸೊ ಒಂದು ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್, ಇನ್ನೊಂದು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಮೌಂಟ್ ಇದ್ರೆ ಓಪನಿಂಗ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಬರಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್ ಅಮೌಂಟ್ ಇದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಅಮೌಂಟ್ ಬರಬೇಕು. ಸೊ ಇದೇ ತರ ಏನಿರುತ್ತೆ ಲಯಬಿಲಿಟಿ ಸೈಡ್ ಒಂದಿಷ್ಟು ಐಟಮ್ಸ್ ಗಳು ಬರ್ತವೆ. ಸೊ ಫಸ್ಟ್ ಒನ್ ಏನಿದೆ ಬಿಲ್ಸ್ ಪೇಯಬಲ್ ಇದೆ, ಸೊ ಬಿಲ್ಸ್ ಪೇಯಬಲ್ ಅನ್ನ ಬರ್ಕೊಳ್ಬೇಕು. ಬ್ಯಾಂಕ್ ಲೋನ್ ಏನಾದರೂ ಇದ್ರೆ ಅದನ್ನ ಬರೀಬೇಕು. ಬ್ಯಾಂಕ್ ಓವರ್ ಡ್ರಾಫ್ಟ್ ಬರುತ್ತೆ, ಸನ್ರಿ ಕ್ರೆಡಿಟರ್ಸ್ ಬರುತ್ತೆ, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ. ಏನಾದರೂ ಬಾಕಿ ನಾವು ದುಡ್ಡು ಕೊಡಬೇಕಾಗಿದ್ರೆ ನಾವು ಅದನ್ನ ಇಲ್ಲಿ ಬರ್ತೀವಿ, ಲಯಬಿಲಿಟಿ ಸೈಡ್ ಅದನ್ನ ಬರ್ಕೊಳ್ತೀವಿ. ಇನ್ಕಮ್ಸ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಬರುತ್ತೆ. ಸೊ ಅಡ್ವಾನ್ಸ್ ಆಗಿ ಏನಾದರೂ ದುಡ್ಡು ಇಸ್ಕೊಂಡಿದ್ರೆ ಅದು ನಮ್ಗೆ ಏನಾಗುತ್ತೆ ಲಯಬಿಲಿಟೀಸ್ ಆಗುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ನಾವು ಬರ್ತೀವಿ. ಸೊ ಇಲ್ಲೂ ಕೂಡ ಏನಾಗುತ್ತೆ ಓಪನಿಂಗ್ ಅಮೌಂಟ್ಸ್ ಇದ್ರೆ ನಾವು ಏನು ಮಾಡಬೇಕು, ಓಪನಿಂಗ್ ಡೇಟ್ ಕಾಲಮ್ ಅಲ್ಲಿ ಬರ್ಕೊಳ್ಬೇಕು. ಕ್ಲೋಸಿಂಗ್ ಬ್ಯಾಲೆನ್ಸ್ ಇದ್ರೆ ನಾವು ಏನು ಮಾಡಬೇಕು, ಕ್ಲೋಸಿಂಗ್ ಕಾಲಮ್ ಅಲ್ಲಿ ಅದನ್ನ ಬರ್ಕೊಳ್ಬೇಕು. ಸೊ ಫೈನಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಈ ಸ್ಟೇಟ್ಮೆಂಟ್ ಅನ್ನ ಹಾಕೋದು ಯಾಕೆ ಅಂತ ಹೇಳಿದ್ರೆ ನಾನು ಫೈಂಡ್ ಔಟ್ ಕ್ಯಾಪಿಟಲ್ ಕಾಂಟ್ರಿಬ್ಯೂಟೆಡ್. ಸೊ ನಾವೇನ್ ಮಾಡ್ತೀವಿ, ಇವೆಲ್ಲ ಅಸೆಟ್ಸ್ ಲಯಬಿಲಿಟೀಸ್ ಗಳನ್ನ ಬರೆದು ನಾವೇನ್ ಮಾಡ್ತೀವಿ ಲಾಸ್ಟ್ ಅಲ್ಲಿ ಏನ್ ಮಾಡ್ತೀವಿ ಲಯಬಿಲಿಟೀಸ್ ಅಂತ ಬರ್ತೀವಿ, ಕ್ಯಾಪಿಟಲ್ ಅಂತ ಬರ್ತೀವಿ. ಸೊ ಲಾಸ್ಟ್ ಫೈನಲಿ ಏನಾಗುತ್ತೆ ಅಮೌಂಟ್ ಉಳಿಯುತ್ತೆ. ಯಾವ ಕಡೆ ಜಾಸ್ತಿ ಬರುತ್ತೆ ಅಮೌಂಟ್, ಅಸೆಟ್ ಸೈಡ್ ಅಮೌಂಟ್ ಜಾಸ್ತಿ ಇರುತ್ತೆ. ಯಾಕಂತ ಹೇಳಿದ್ರೆ ನಾವು ಎಷ್ಟು ಕ್ಯಾಪಿಟಲ್ ಅನ್ನು ಹಾಕಿದೀವಿ ಅನ್ನೋದು ಗೊತ್ತಾಗಬೇಕು ಅಂದ್ರೆ ನಮಗೆ ಏನಾಗುತ್ತೆ ಇಲ್ಲಿ ಲಯಬಿಲಿಟೀಸ್ ಅಮೌಂಟ್ ಅಲ್ಲಿ ಲಯಬಿಲಿಟಿ ಸೈಡ್ ನಾವೇನ್ ಬರಬೇಕು, ಯೂಶುವಲಿ ನಾವೇನ್ ಬರ್ತೀವಿ ಕ್ಯಾಪಿಟಲ್ ಅನ್ನ ಲಯಬಿಲಿಟಿ ಸೈಡ್ ಬರ್ತೀವಿ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು ಎಷ್ಟು ಅಮೌಂಟ್ ಉಳಿಯುತ್ತೆ, ಸೊ ಈ ಟೋಟಲ್ ಅನ್ನ ಮಾಡ್ತೀವಿ, ಯಾವ ಕಡೆ ಜಾಸ್ತಿ ಇರುತ್ತೆ ಆ ಕಡೆ ಬರ್ತೀವಿ. ಸೊ ಆಬ್ವಿಯಸ್ಲಿ ಅಸೆಟ್ ಸೈಡ್ ಅಮೌಂಟ್ ಜಾಸ್ತಿ ಬರುತ್ತೆ, ಸೊ ಅದನ್ನ ಎರಡು ಕಡೆ ಬರೀತೇವೆ. ಸೊ ಏನು ಡಿಫರೆನ್ಸ್ ಇರುತ್ತೆ, ಸೊ ಏನು ಡಿಫರೆನ್ಸ್ ಅಮೌಂಟ್ ಉಳಿಯುತ್ತೆ, ಸೊ ಅದನ್ನ ನಾವೇನಂತ ಕರಿತೀವಿ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಬ್ರಾಕೆಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರ್ತಿದ್ದೇನೆ. ಸೊ ಅಂದ್ರೆ ದುಡ್ಡು ಏನ್ ಲಾಸ್ಟಿಗೆ ಉಳಿಯುತ್ತೆ ಅದನ್ನ ನಾವೇನಂತ ಕರಿತೀವಿ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಇಲ್ಲಿ ಎರಡು ಕಾಲಮ್ ಇದಾವೆ. ಸೊ ಓಪನಿಂಗ್ ಕಾಲಮ್ ಅಲ್ಲಿ ಬ್ಯಾಲೆನ್ಸ್ ಹೋದ್ರೆ ಅದನ್ನ ನಾವು ಓಪನಿಂಗ್ ಕ್ಯಾಪಿಟಲ್ ಬ್ಯಾಲೆನ್ಸ್ ಅಂತ ಕರಿತೇವೆ. ಕ್ಲೋಸಿಂಗ್ ಕಾಲಮ್ ಅಲ್ಲಿ ಬ್ಯಾಲೆನ್ಸ್ ಹೋದ್ರೆ ನಾವು ಅದನ್ನ ಏನ್ ಕರಿತೇವೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಕ್ಯಾಪಿಟಲ್ ಅಂತ ಕೂಡ ಅದನ್ನ ಕರಿತೇವೆ. ಸೊ ಇದಿಷ್ಟು ಫಾರ್ಮ್ಯಾಟ್ ಆಫ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ಇಲ್ಲಿ ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಎಲ್ಲಾ ಅಸೆಟ್ಸ್ ಗಳನ್ನ ಒಂದ್ ಕಡೆ ಬರ್ಕೊಳ್ಬೇಕು, ಅಸೆಟ್ ಸೈಡ್ ಬರ್ಕೊಳ್ಬೇಕು, ಎಲ್ಲಾ ಲಯಬಿಲಿಟೀಸ್ ಗಳನ್ನ ಮೊದಲಿಗೆ ಬರ್ಕೊಳ್ಬೇಕು. ಸೊ ಫೈನಲಿ ಟೋಟಲ್ ಅನ್ನ ಮಾಡಬೇಕು. ಸೊ ಟೋಟಲ್ ಅನ್ನ ಮಾಡಿದಾಗ ಲಯಬಿಲಿಟಿ ಸೈಡ್ ಅಮೌಂಟ್ ಉಳಿಯುತ್ತೆ. ಸೊ ಇಲ್ಲಿ ಏನಂತ ಬರೀಬೇಕು ಕ್ಯಾಪಿಟಲ್ ಅಂತ ಬರ್ಕೊಳ್ಬೇಕು. ಎಷ್ಟು ಅಮೌಂಟ್ ಉಳಿಯುತ್ತೆ ಅದೇನಾಗುತ್ತೆ ನಮಗೆ ಕ್ಯಾಪಿಟಲ್ ಆಗುತ್ತೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಕಾಲಮ್ ಅಲ್ಲಿ ಉಳಿದ್ರೆ ಓಪನಿಂಗ್ ಕ್ಯಾಪಿಟಲ್ ಆಗುತ್ತೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕಾಲಮ್ ನಲ್ಲಿ ಅಮೌಂಟ್ ಉಳಿದ್ರೆ ಅದನ್ನ ನಾವು ಕ್ಲೋಸಿಂಗ್ ಕ್ಯಾಪಿಟಲ್ ಅಂತ ಕೂಡ ಕರಿತೀವಿ. ಸೊ ಇದಿಷ್ಟು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್. ಸೊ ಇನ್ನು ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಹೋಗ್ತಾನೆ. ಸೊ ಮೊದಲಿಗೆ ಇದನ್ನ ಬರ್ಕೊಳ್ಳಿ. ಸೊ ಬುಕ್ ಅಲ್ಲಿ ಇದನ್ನ ಬರ್ಕೊಳ್ಳಿ. ಸೊ ಸ್ಟೂಡೆಂಟ್ಸ್ ಈಗ ಸೆಕೆಂಡ್ ಸ್ಟೇಟ್ಮೆಂಟ್ ಗೆ ಹೋಗ್ತಾ ಇದೀವಿ. ದಟ್ ಈಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನು ಹಾಕಿದ್ದೇವೆ. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಈ ತರ ಇರುತ್ತೆ. ಸೊ ಇಲ್ಲಿ ಪರ್ಟಿಕ್ಯುಲರ್ಸ್ ಕಾಲಮ್ ಇರುತ್ತೆ, ಎರಡು ಅಮೌಂಟ್ ಕಾಲಮ್ಗಳು ಬರ್ತವೆ. ಸೊ ಏನಾದರೂ ಅಡ್ಜಸ್ಟ್ಮೆಂಟ್ ಇದ್ರೆ ನಾವು ಇನ್ನರ್ ಕಾಲಮ್ ಅಲ್ಲಿ ಬರ್ತೇವೆ, ಇಲ್ಲ ಅಂತಂದ್ರೆ ನಾವು ಡೈರೆಕ್ಟ್ ಆಗಿ ಅಮೌಂಟ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ನಿಮ್ಗೆ ಬೇಕು ಅಂದ್ರೆ ಒಂದೇ ಅಮೌಂಟ್ ಕಾಲಮ್ ನ ನೀವು ಹಾಕೊಳ್ಬಹುದು. ಸೊ ಕ್ಯಾಲ್ಕುಲೇಷನ್ಸ್ ಇದ್ರೆ ನೀವು ಏನ್ ಮಾಡಬೇಕು ಅದನ್ನ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಂಡು ಟೋಟಲ್ ಮಾಡಿಕೊಂಡು ಅಮೌಂಟ್ ಕಾಲಮ್ ಅಲ್ಲಿ ಹಾಕಬೇಕು. ಸೊ ಪರ್ಟಿಕ್ಯುಲರ್ಸ್ ರುಪೀಸ್. ಸೊ ಫಾರ್ಮ್ಯಾಟ್ ಈ ತರ ಇರುತ್ತೆ. ನೀವು ಫಾರ್ಮ್ಯಾಟ್ ಅನ್ನು ಬಾಟ್ ಹಾಕಬೇಕು. ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಂತ ಹೇಳಿದ್ರೆ ಸೊ ನೀವು ಈ ತರ ಇರುತ್ತೆ. ಸೊ ಇದನ್ನ ನೀವು ಬಾಟ್ ಹಾಕಬೇಕಾಗುತ್ತೆ. ಸೊ ಮೊದಲಿಗೆ ನಾವೇನ್ ಮಾಡ್ತೀವಿ ಕ್ಲೋಸಿಂಗ್ ಕ್ಯಾಪಿಟಲ್ ಅಟ್ ದ ಎಂಡ್ ಆಫ್ ದ ಇಯರ್ ಅನ್ನ ಬರ್ಕೊಳ್ತೇವೆ. ಸೊ ಈಗಾಗಲೇ ನಾವು ಏನ್ ಮಾಡಿರ್ತೇವೆ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನು ನಾವು ಪ್ರಿಪೇರ್ ಮಾಡಿರ್ತೇವೆ. ಸೊ ಅಲ್ಲಿ ನಮ್ಗೇನು ಬಂದಿರುತ್ತೆ ಬ್ಯಾಲೆನ್ಸ್ ಏನು ಬಂದಿರುತ್ತೆ. ಸೊ ನಮಗೆ ನಾವು ಏನೇನು ಹಾಕಿರ್ತೀವಿ ನಾವು ಅದನ್ನ ಟು ಫೈಂಡ್ ಔಟ್ ಕ್ಯಾಪಿಟಲ್. ಸೊ ನಮ್ಗೆ ಏನು ಸಿಕ್ಕಿರುತ್ತೆ ಆ ಸ್ಟೇಟ್ಮೆಂಟ್ ಹಾಕಿದ್ದಕ್ಕೆ ಕ್ಯಾಪಿಟಲ್ ಸಿಕ್ಕಿರುತ್ತೆ. ಸೊ ಓಪನಿಂಗ್ ಕ್ಯಾಪಿಟಲ್ ಮತ್ತೆ ಕ್ಲೋಸಿಂಗ್ ಕ್ಯಾಪಿಟಲ್ ಎರಡು ಏನಾಗಿರ್ತವೆ ನಮಗೆ ಅಲ್ಲಿ ಸಿಕ್ಕಿರ್ತವೆ. ಸೊ ನಾವೇನ್ ಮಾಡಬೇಕು ಇಲ್ಲಿ ಮೊದಲಿಗೆ ಏನು ಮಾಡಬೇಕು ಕ್ಲೋಸಿಂಗ್ ಕ್ಯಾಪಿಟಲ್ ಅಟ್ ದ ಎಂಡ್ ಆಫ್ ದ ಇಯರ್ ಬರೀಬೇಕು. ಸೊ ಕ್ಲೋಸಿಂಗ್ ಕ್ಯಾಪಿಟಲ್ ಏನು ಬಂದಿರುತ್ತೆ ಆನ್ಸರ್ ಅಥವಾ ನಿಮ್ಗೆ ಏನು ಕೊಟ್ಟಿರ್ತಾರೆ ಅದನ್ನ ನಾವೇನ್ ಮಾಡಬೇಕು ಮೊದಲಿಗೆ ಅದನ್ನ ಅಮೌಂಟ್ ಕಾಲಮ್ ಅಲ್ಲಿ ಬರ್ಕೊಳ್ಬೇಕು. ಅದಕ್ಕೆ ನಾವೇನ್ ಮಾಡಬೇಕು ಆಡ್
ಡ್ರಾಯಿಂಗ್ಸ್ ಡ್ಯೂರಿಂಗ್ ದ ಇಯರ್. ಸೊ ಏನಾದರೂ ಡ್ರಾಯಿಂಗ್ಸ್ ಮಾಡಿದ್ರೆ ನಾವೇನು ಮಾಡಬೇಕು, ಅದನ್ನ ಅಲ್ಲಿ ಎಂಟ್ರಿ ಮಾಡಬೇಕು. ಸೊ ಅದನ್ನ ಆಡ್ ಮಾಡಬೇಕು. ಸೊ ಡ್ರಾಯಿಂಗ್ಸ್ ಮೇ ಬಿ ಇನ್ ಗೂಡ್ಸ್ ಆರ್ ಇನ್ ಕ್ಯಾಶ್. ಸೊ ಡ್ರಾಯಿಂಗ್ಸ್ ಮೇ ಬಿ ಗೂಡ್ಸ್ ಡ್ರಾ ಮಾಡಿರ್ಬೋದು ಅಥವಾ ನಾವು ಕ್ಯಾಶ್ ಅನ್ನ ಡ್ರಾ ಮಾಡಿರ್ಬೋದು. ಸೊ ಯಾವುದೇ ಇದ್ರೂ ನಾವೇನು ಮಾಡಬೇಕು, ಅದನ್ನ ಇಲ್ಲಿ ಬರೀಬೇಕು. ಸೊ ಇದನ್ನ ಏನು ಮಾಡಬೇಕು, ಕ್ಲೋಸಿಂಗ್ ಕ್ಯಾಪಿಟಲ್ ಗೆ ಡ್ರಾಯಿಂಗ್ಸ್ ಅನ್ನ ಏನು ಮಾಡಬೇಕು, ಆಡ್ ಮಾಡಬೇಕು. ಸೊ ನೆಕ್ಸ್ಟ್ ಏನು ಮಾಡಬೇಕು, ಲೆಸ್ ಅಡಿಷನಲ್ ಕ್ಯಾಪಿಟಲ್ ಡ್ಯೂರಿಂಗ್ ದ ಇಯರ್. ಸೊ ಏನಾದರೂ ಅಡಿಷನಲ್ ಕ್ಯಾಪಿಟಲ್ ಅನ್ನ ತಂದಿದ್ರೆ, ಫರ್ದರ್ ಕ್ಯಾಪಿಟಲ್ ಅನ್ನ ತಂದಿದ್ರೆ ನಾವೇನು ಮಾಡಬೇಕು, ಅದನ್ನ ಲೆಸ್ ಮಾಡಬೇಕು. ಸೊ ಇದೇ ಅಮೌಂಟ್ ಬಂದಿರುತ್ತೆ, ಟೋಟಲ್ ಮಾಡಿರೋ ಅಮೌಂಟ್ ಬಂದಿರುತ್ತೆ, ಅದರಲ್ಲಿ ಏನು ಮಾಡಬೇಕು, ಅಡಿಷನಲ್ ಕ್ಯಾಪಿಟಲ್ ಅನ್ನ ಏನು ಮಾಡಬೇಕು, ಲೆಸ್ ಮಾಡಬೇಕು. ಸೊ ಆಗ ನಮ್ಗೆ ಏನು ಬರುತ್ತೆ, ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಬರುತ್ತೆ. ಆಗ ಏನು ಬರುತ್ತೆ, ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಬರುತ್ತೆ. ಸೊ ಇದನ್ನ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಅನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂತ ನಿಮಗೆ ಎಕ್ಸಾಮ್ಗೆ ಬಹಳಷ್ಟು ಸಲ ಕೇಳಿದ್ದಾರೆ. ಸೊ ಕೇಳಬಹುದು. ಸೊ ಕೇಳಿದ್ರೆ ಹೌ ಟು ಕ್ಯಾಲ್ಕುಲೇಟ್ ಅಡ್ಜಸ್ಟೆಡ್ ಕ್ಯಾಪಿಟಲ್ ಅಂತ ಕೇಳಿದ್ರೆ ನೀವು ಏನು ಮಾಡಬೇಕು, ಕ್ಲೋಸಿಂಗ್ ಕ್ಯಾಪಿಟಲ್ ಪ್ಲಸ್ ಡ್ರಾಯಿಂಗ್ಸ್ ಮೈನಸ್ ಅಡಿಷನಲ್ ಕ್ಯಾಪಿಟಲ್. ಸೊ ಅವಾಗ ಏನು ಬರುತ್ತೆ, ನಮಗೆ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಬರುತ್ತೆ. ಸೊ ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಬಂದ ಮೇಲೆ ನಾವೇನು ಮಾಡಬೇಕು, ಲೆಸ್. ಸೊ ಮತ್ತೆ ಲೆಸ್ ಮಾಡಬೇಕು ಓಪನಿಂಗ್ ಕ್ಯಾಪಿಟಲ್ ಅಟ್ ದ ಬಿಗಿನಿಂಗ್ ಆಫ್ ದ ಇಯರ್. ಸೊ ಇದಾದ್ಮೇಲೆ ಏನು ಮಾಡಬೇಕು, ಓಪನಿಂಗ್ ಕ್ಯಾಪಿಟಲ್ ಇರುತ್ತೆ. ಸೊ ಕ್ಯಾಪಿಟಲ್ ಕಾಂಟ್ರಿಬ್ಯೂಷನ್ ಮಾಡಿರ್ತಾರೆ ಬಿಸ್ನೆಸ್ ಸ್ಟಾರ್ಟ್ ಆದಾಗ. ಸೊ ಅದನ್ನ ನಾವೇನಂತ ಕರಿತೀವಿ, ಓಪನಿಂಗ್ ಕ್ಯಾಪಿಟಲ್ ಅಂತ ಕರಿತೀವಿ. ಸೊ ಆ ಓಪನಿಂಗ್ ಕ್ಯಾಪಿಟಲ್ ಅನ್ನ ಏನು ಮಾಡಬೇಕು, ಅಡ್ಜಸ್ಟೆಡ್ ಕ್ಲೋಸಿಂಗ್ ಕ್ಯಾಪಿಟಲ್ ಅಲ್ಲಿ ಅದನ್ನ ಮೈನಸ್ ಮಾಡ್ಕೊಳ್ಬೇಕು. ಏನಾದರೂ ಅಮೌಂಟ್ ಉಳಿದ್ರೆ ನಾವು ಅದನ್ನ ಏನು ಕರಿತೀವಿ, ಪ್ರಾಫಿಟ್ ಅಂತ ಕರಿತೀವಿ. ದುಡ್ಡು ಉಳಿಲಿಲ್ಲ ಅಂದ್ರೆ ನಾವೇನಂತ ಕರಿತೀವಿ, ಅದನ್ನ ಲಾಸ್ ಅಂತ ಕರಿತೀವಿ. ಸೊ ಅದನ್ನ ಈ ತರ ಬರ್ತೀವಿ ನಾವು, ಪ್ರಾಫಿಟ್ ಆರ್ ಲಾಸ್ ಬಿಫೋರ್ ಅಡ್ಜಸ್ಟ್ಮೆಂಟ್ ಅಂತ ಬರ್ತೇವೆ. ಸೊ ಪ್ರಾಫಿಟ್ ಉಳಿದ್ರೆ ಅದನ್ನ ನಾವು ಗ್ರಾಸ್ ಪ್ರಾಫಿಟ್ ಅಂತ ಕರಿತೇವೆ. ಲಾಸ್ ಆಗಿದ್ರೆ ನಾವು ಅದನ್ನ ಗ್ರಾಸ್ ಲಾಸ್ ಅಂತ ಕರಿತೇವೆ. ಸೊ ಎಷ್ಟು ಅಮೌಂಟ್ ಇರುತ್ತೆ ಅಷ್ಟು ಅಮೌಂಟ್ ಅನ್ನ ನಾವು ಇಲ್ಲಿ ಬರ್ಕೊಳ್ತೇವೆ. ಸೊ ಇದಾದ್ಮೇಲೆ ನಾವು ಏನು ಮಾಡ್ತೀವಿ, ಎರಡು ಅಡ್ಜಸ್ಟ್ಮೆಂಟ್ಗಳು ಬರ್ತವೆ. ಒಂದು ಇನ್ಕಮ್ಸ್, ಇನ್ನೊಂದು ಎಕ್ಸ್ಪೆನ್ಸಸ್. ಸೊ ಒಂದು ಇನ್ಕಮ್ಸ್, ಇನ್ನೊಂದು ಎಕ್ಸ್ಪೆನ್ಸಸ್. ಒಂದಿಷ್ಟು ಇನ್ಕಮ್ ಆಗಿರ್ತವೆ. ಸೊ ಇನ್ಕಮ್ಸ್ ಅನ್ನ ನಾವು ಏನು ಮಾಡಬೇಕು, ಇಲ್ಲಿ ಆಡ್ ಮಾಡಬೇಕು. ಸೊ ಇನ್ಕಮ್ಸ್ ಒಳಗಡೆ ಯಾವ ಬರ್ತವೆ, ಅಪ್ರಿಸಿಯೇಷನ್ ಬರುತ್ತೆ. ಸೊ ಅಸೆಟ್ ವ್ಯಾಲ್ಯೂ ಜಾಸ್ತಿ ಆಗಿರುತ್ತೆ. ಸೊ ಜಾಸ್ತಿ ಆದರೆ ಕಂಪನಿಗೆ ಪ್ರಾಫಿಟ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನ ಇನ್ಕಮ್ ಅಲ್ಲಿ ಬರ್ಕೊಳ್ಬೇಕು. ಸೊ ಆ ನಂತರ ಇನ್ಕಮ್ ರಿಸೀವ್ಡ್ ಇರುತ್ತೆ. ಸೊ ಏನಾದರೂ ದುಡ್ಡು ಬಂದಿರುತ್ತೆ, ಕಮಿಷನ್ ರಿಸೀವ್ಡ್ ಇರುತ್ತೆ, ರೆಂಟ್ ರಿಸೀವ್ಡ್ ಇರುತ್ತೆ, ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಇರುತ್ತೆ. ಸೊ ಅವೆಲ್ಲ ಏನಿರ್ತವೆ, ಸೊ ಅಷ್ಟು ಏನಾಗುತ್ತೆ, ಕಂಪನಿಗೆ ಇನ್ಕಮ್ ಆಗುತ್ತೆ. ಸೊ ಅಷ್ಟು ಏನು ಮಾಡಬೇಕಾಗುತ್ತೆ, ನಾವು ಟೋಟಲ್ ಮಾಡಿಕೊಂಡು ಇನ್ನರ್ ಕಾಲಮ್ ಅಲ್ಲಿ ಟೋಟಲ್ ಮಾಡಿಕೊಂಡು ನಾವು ಅದನ್ನ ಅದಕ್ಕೆ ಟೋಟಲ್ ಅಮೌಂಟ್ಗೆ ಆಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಅದನ್ನ ಈ ತರ ನಾವು ಬರ್ಕೊಳ್ಬೇಕಾಗುತ್ತೆ. ಸೊ ಇನ್ನು ಒಂದಿಷ್ಟು ಐಟಮ್ಸ್ಗಳು ಬರ್ತವೆ. ಸೊ ಎಕ್ಸ್ಪೆನ್ಸಸ್ಗಳು ಬರ್ತವೆ. ಸೊ ಎಕ್ಸ್ಪೆನ್ಸಸ್ ಅನ್ನ ಏನು ಮಾಡಬೇಕು, ಇಲ್ಲಿ ಲೆಸ್ ಮಾಡಬೇಕಾಗುತ್ತೆ. ಸೊ ಲೆಸ್ ಎಕ್ಸ್ಪೆನ್ಸಸ್. ಸೊ ಎಕ್ಸ್ಪೆನ್ಸಸ್ ಅಲ್ಲಿ ಯಾವ್ಯಾವ ಬರ್ತವೆ, ಡೆಪ್ರಿಸಿಯೇಷನ್ ಇರ್ಬೋದು, ಅಸೆಟ್ ವ್ಯಾಲ್ಯೂ, ಮತ್ತೆ ಮಷಿನರಿ ವ್ಯಾಲ್ಯೂ, ಲ್ಯಾಂಡ್ ವ್ಯಾಲ್ಯೂ, ಬಿಲ್ಡಿಂಗ್ಸ್ ವ್ಯಾಲ್ಯೂ ಏನಾಗಿರ್ಬೋದು, ಕಡಿಮೆ ಆಗಿರ್ಬೋದು. ಸೊ ಅಸೆಟ್ ವ್ಯಾಲ್ಯೂ ಕಡಿಮೆ ಆದರೆ ಕಂಪನಿಗೆ ಲಾಸ್ ಆಗುತ್ತೆ, ಎಕ್ಸ್ಪೆನ್ಸಸ್ ಆಗುತ್ತೆ. ಸೊ ಅದನ್ನ ನಾವು ಎಕ್ಸ್ಪೆನ್ಸಸ್ ಕಾಲಮ್ ಅಲ್ಲಿ ಬರ್ಕೊಳ್ತೇವೆ. ಆನಂತರ ಎಕ್ಸ್ಪೆನ್ಸಸ್ ಪೇಡ್ ಇರ್ಬೋದು, ರೆಂಟ್ ಪೇಡ್ ಇರ್ಬೋದು, ಕಮಿಷನ್ ಪೇಡ್ ಇರ್ಬೋದು, ಆನಂತರ ಬ್ಯಾಡ್ ಡೆಟ್ಸ್ ಇರ್ಬೋದು, ಆನಂತರ ಇಂಟ್ರೆಸ್ಟ್ ಚಾರ್ಜ್. ಸೊ ಇಂಟ್ರೆಸ್ಟ್ ಅನ್ನ ಕೊಟ್ಟಿರ್ಬೋದು, ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಇರ್ಬೋದು. ಸೊ ಈ ತರ ಏನ್ ಮಾಡ್ತೀವಿ ನಾವು, ಎಕ್ಸ್ಪೆನ್ಸಸ್ಗಳು ಏನೇನು ಇರ್ತವೆ, ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್, ಆನಂತರ ಬೇರೆ ಬೇರೆ ಎಕ್ಸ್ಪೆನ್ಸಸ್ಗಳು ಇರ್ತವೆ. ಸೊ ಆ ಎಕ್ಸ್ಪೆನ್ಸಸ್ಗಳನ್ನ ಏನು ಮಾಡಬೇಕು, ಇಲ್ಲಿ ಇನ್ನರ್ ಕಾಲಮ್ ಅಲ್ಲಿ ಬರ್ಕೊಳ್ಬೇಕು. ಸೊ ಎಷ್ಟು ಇರ್ತವೆ ಅಷ್ಟನ್ನು ಏನು ಮಾಡ್ಕೊಳ್ಬೇಕು, ನಾವು ಬರ್ಕೊಳ್ಬೇಕು, ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಮಾಡ್ಕೊಂಡು ನಾವು ಅಮೌಂಟ್ ಕಾಲಮ್ ಅಲ್ಲಿ ಅದನ್ನ ಬರ್ಕೊಳ್ಬೇಕು. ಸೊ ಇಲ್ಲಿ ಇದನ್ನ ಬರೋದ್ಮೇಲೆ ನಾವು ಏನು ಮಾಡ್ತೀವಿ, ಸೊ ಆಡ್ ಏನು ಮಾಡಿರ್ತೀವಿ. ಸೊ ಆಡ್ ಟೋಟಲ್ ಏನಿರುತ್ತೆ ಅದರಲ್ಲಿ ಏನು ಮಾಡ್ತೀವಿ, ನಾವು ಲೆಸ್ ಟೋಟಲ್ ಅನ್ನ ಏನು ಮಾಡ್ತೀವಿ, ಮೈನಸ್ ಮಾಡ್ತೀವಿ. ಸೊ ಎಕ್ಸ್ಪೆನ್ಸಸ್ ಅಂದ್ರೆ ಲೆಸ್ ಟೋಟಲ್ ಕಾಲಮ್. ಸೊ ಅದನ್ನ ಏನು ಮಾಡ್ತೀವಿ, ಇನ್ಕಮ್ ಅಲ್ಲಿ ಏನು ಮಾಡ್ತೀವಿ, ಅದನ್ನ ಮೈನಸ್ ಮಾಡ್ತೀವಿ. ಸೊ ಅಮೌಂಟ್ ಏನಾದರೂ ಉಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ನೆಟ್ ಪ್ರಾಫಿಟ್ ಫಾರ್ ದ ಇಯರ್ ಅಂತ ಕರಿತೀವಿ. ಅಮೌಂಟ್ ಏನಾದರೂ ಕಡಿಮೆ ಬಂತು, ಸೊ ಅಮೌಂಟ್ ಉಳಿಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ನೆಟ್ ಲಾಸ್ ಫಾರ್ ದ ಇಯರ್ ಅಂತ ಕರಿತೀವಿ. ಸೊ ಪ್ರಾಫಿಟ್ ಆದ್ರೆ, ಸೊ ಜಾಸ್ತಿ ರೊಕ್ಕ ಉಳಿದ್ರೆ ನಾವು ಏನಂತ ಕರಿತೀವಿ, ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ರೊಕ್ಕ ಉಳಿಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಏನಂತ ಕರಿತೀವಿ, ನೆಟ್ ಲಾಸ್ ಅಂತ ಕರಿತೀವಿ. ಸೊ ಈ ತರ ನಾವೇನ್ ಮಾಡ್ತೀವಿ, ಈ ಫಾರ್ಮ್ಯಾಟ್ ಅಲ್ಲಿ ನಾವು ಅಡ್ಜಸ್ಟ್ಮೆಂಟ್ಸ್ ಗಳನ್ನ ಮಾಡ್ತೀವಿ. ಸೊ ಇದರ ಒಂದು ಮೇನ್ ಉದ್ದೇಶ, ಸೊ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅನ್ನು ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಕೇಳಿದ್ರೆ, ನಿಮಗೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಕೇಳಿದ್ರೆ ನೀವೇನ್ ಬರಬೇಕು, ಟು ನೋ ವೆದರ್ ದ ಕಂಪನಿ ಈಸ್ ಅರ್ನಿಂಗ್ ಪ್ರಾಫಿಟ್ಸ್ ಆರ್ ಇಟ್ ಈಸ್ ಇನ್ಕರಿಂಗ್ ಲಾಸಸ್ ಅನ್ನೋದನ್ನ ನಾವು ಚೆಕ್ ಮಾಡೋದಕ್ಕೆ, ನೋಡೋದಕ್ಕೆ ನಾವೇನ್ ಮಾಡ್ತೀವಿ, ಈ ಸ್ಟೇಟ್ಮೆಂಟ್ ಅನ್ನ ನಾವಿಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಇಲ್ಲಿ ಏನು ಪ್ರಾಫಿಟ್ ಮತ್ತೆ ಲಾಸ್ ಇವೆ. ಸೊ ಪ್ರಾಫಿಟ್, ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಇರುತ್ತೆ. ಸೊ ನೆಟ್ ಪ್ರಾಫಿಟ್ ಆರ್ ನೆಟ್ ಲಾಸ್ ಏನು ಬರುತ್ತೆ ಅದನ್ನ ನಾವೇನ್ ಮಾಡ್ತೀವಿ, ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ ಅದನ್ನ ಬ್ಯಾಲೆನ್ಸ್ ಅನ್ನ ತಗೊಳ್ತೀವಿ.
ಸೊ ಈಗಾಗಲೇ ನಾವು ಏನು ಮಾಡಿದ್ದೀವಿ, ಕ್ಯಾಪಿಟಲ್ ಬ್ಯಾಲೆನ್ಸ್ ಏನು ಬಂದಿತ್ತು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಲ್ಲಿ ಕ್ಯಾಪಿಟಲ್ ನ ಕ್ಯಾಲ್ಕುಲೇಟ್ ಮಾಡಿದೀವಿ. ಸೊ ಆ ಕ್ಯಾಪಿಟಲ್ ಅನ್ನ ನಾವು ಏನು ಮಾಡಿದೀವಿ, ಮೊದಲು ಬೇಸ್ ಅನ್ನ ಇಟ್ಕೊಂಡು ನಾವು ಅದನ್ನ ತಗೊಂಡಿದೀವಿ. ಸೊ ಅದೇ ತರ ಇಲ್ಲೇನು ನೆಟ್ ಪ್ರಾಫಿಟ್ ಅಥವಾ ನೆಟ್ ಲಾಸ್ ಬಂದಿರುತ್ತೆ ಅದನ್ನ ನಾವು ಏನು ಮಾಡ್ತೀವಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಗೆ. ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ಯಾವ್ದು ಬರುತ್ತೆ, ಇಲ್ಲಿ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಬರುತ್ತೆ. ಸೊ ನಾವು ಅದರಲ್ಲಿ ಏನು ಮಾಡ್ತೇವೆ, ಅದನ್ನ ಅಡ್ಜಸ್ಟ್ಮೆಂಟ್ ಮಾಡ್ತಾ ಹೋಗ್ತೇವೆ. ಸೊ ರಿವೈಸ್ ಸ್ಟೇಟ್ಮೆಂಟ್ ಅನ್ನ ನಾನು ನಿಮಗೆ ಈಗ ಹೇಳ್ಬಿಡ್ತೀನಿ. ಸೊ ಇಲ್ಲೇನಾಗುತ್ತೆ ರಿವೈಸ್ ಸ್ಟೇಟ್ಮೆಂಟ್ ಅಂತ ಹೇಳಿದ್ರೆ, ಸೊ ಇಲ್ಲೇನು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್, ಸೊ ಮೊದಲಿಗೆ ನೀವು ಏನು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಿದಿರಿ, ಸೊ ಅಲ್ಲಿ ಅದೇ ತರ ಸೇಮ್ ಇರುತ್ತೆ. ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಗಳನ್ನ ನಾವು ಏನು ಮಾಡ್ತೀವಿ, ಬರ್ಕೊಳ್ತೀವಿ. ಸೊ ರಿವೈಸ್ ಅಂತಂದ್ರೆ ದಟ್ ಈಸ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ನಾವು ಯಾವಾಗ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡ್ತಾ ಇರ್ತೀವಿ, ಸೊ ಆ ಬ್ಯಾಲೆನ್ಸ್ ಗಳನ್ನ ಮಾತ್ರ ನಾವು ಏನು ಮಾಡ್ತೀವಿ ರಿವೈಸ್ ಸ್ಟೇಟ್ಮೆಂಟ್ ಅಲ್ಲಿ ಬರ್ಕೊಳ್ತೇವೆ. ಒಂದಿಷ್ಟು ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಇರ್ತವೆ, ಅದಕ್ಕೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಗಳು ಇದ್ರೆ ಅದನ್ನ ಏನು ಮಾಡಬೇಕು, ಒಂದಿಷ್ಟು ಆಡ್ ಇದ್ರೆ ಆಡ್ ಮಾಡಬೇಕು, ಲೆಸ್ ಇದ್ರೆ ಅದನ್ನ ಲೆಸ್ ಮಾಡ್ಕೊಳ್ಬೇಕು. ಸೊ ಆ ನಂತರ ನಾವೇನು ಮಾಡಬೇಕು, ಕ್ಯಾಪಿಟಲ್ ಅನ್ನ ಫೈಂಡ್ ಔಟ್ ಮಾಡಿರ್ತೀವಿ. ಸೊ ಕ್ಯಾಪಿಟಲ್ ಬಂದಿರುತ್ತೆ ನಮಗೆ. ಸೊ ಕ್ಯಾಪಿಟಲ್ ಗೆ ಒಂದಿಷ್ಟು ಐಟಮ್ಸ್ ಗಳನ್ನ ನಾವು ಆಡ್ ಮಾಡ್ತೇವೆ, ಒಂದಿಷ್ಟು ಐಟಮ್ಸ್ ಗಳನ್ನ ನಾವು ಲೆಸ್ ಮಾಡ್ತೇವೆ. ಸೊ ಈ ತರ ಏನಿರುತ್ತೆ ಅಡ್ಜಸ್ಟ್ಮೆಂಟ್ ಗಳು ಇರ್ತವೆ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ, ಅದನ್ನ ರಿವೈಸ್ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅಂತ ಕರಿತೀವಿ. ಸೊ ಇನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾನು ಏನು ಮಾಡ್ತೇನೆ, ಪ್ರಾಬ್ಲಮ್ಸ್ ಗಳಿಗೆ ಹೋಗ್ತೇನೆ. ಸೊ ಒಂದೊಂದೇ ಸ್ಟೇಟ್ಮೆಂಟ್ ಮೇಲೆ ನಾನು ಪ್ರಾಬ್ಲಮ್ಸ್ ಗಳನ್ನ ಮೊದಲು ಸಾಲ್ವ್ ಮಾಡ್ತೇನೆ. ಅದಾದ ನಂತರ ನಾನು ಏನು ಮಾಡ್ತೇನೆ, ಸೊ ಮೂರು ಇರೋ ಪ್ರಾಬ್ಲಮ್ಸ್ ಗಳನ್ನ ನಾನು ನಿಮಗೆ ಸಾಲ್ವ್ ಮಾಡ್ತೇನೆ. ಸೊ ಈ ಫಾರ್ಮ್ಯಾಟ್ ಅನ್ನ ಒಂದ್ಸತಿ ನೋಡ್ಕೊಳ್ಳಿ. ಸೊ ಈ ಫಾರ್ಮ್ಯಾಟ್ ಅನ್ನ ನೀವು ಬೈಹ್ಯಾಟ್ ಮಾಡಲೇಬೇಕು. ಸೊ ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಅನ್ನ ನೀವು ಬೈಹ್ಯಾಟ್ ಮಾಡಬೇಕಾಗಿಲ್ಲ. ನಿಮಗೆ ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಯಾವುದು ಗೊತ್ತಿದ್ರೆ ಸಾಕು, ನೀವು ಈಸಿಲಿ ಅದನ್ನ ಮಾಡಬಹುದು. ಸೊ ಬಟ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಗೆ ಬಂದಾಗ ನೀವು ಏನು ಮಾಡಬೇಕಾಗುತ್ತೆ, ಈ ಫಾರ್ಮ್ಯಾಟ್ ಏನಿದೆ ಈ ಫಾರ್ಮ್ಯಾಟ್ ಪ್ರಕಾರನೇ ಮಾಡಬೇಕು. ಸೊ ಈ ಫಾರ್ಮ್ಯಾಟ್ ಅನ್ನ ನೀವು ಒಂದ್ಸತಿ ಕರೆಕ್ಟ್ ಆಗಿ ಅದನ್ನ ಓದ್ಕೊಳ್ಬೇಕು, ಬೈಹ್ಯಾಟ್ ಮಾಡ್ಕೊಳ್ಬೇಕು. ಸೊ ಆನಂತರ ನಿಮಗೆ ಈ ಟಾಪಿಕ್ ಅಲ್ಲಿ ನಿಮ್ಗೆ ಏನಾದರೂ ಡಿಫಿಕಲ್ಟೀಸ್ ಬಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನೆಕ್ಸ್ಟ್ ಟಾಪಿಕ್ ಅಂದರೆ ನಾನು ಪ್ರಾಬ್ಲಮ್ಸ್ಗಳಿಗೆ ಹೋಗ್ತಾ ಇದ್ದೀನಿ. ಸೊ ಅಲ್ಲಿವರೆಗೂ ಥ್ಯಾಂಕ್ ಯು.